ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಗುರೂಜಿ, ಧರ್ಮ ಪ್ರಚಾರಕರು, ಶ್ರೀರಾಮ್ ಸೇನೆ. ಹಿಂದೂ ಹೆಣ್ಮಕ್ಳೇ, ಇನ್ನು ಎಷ್ಟು ಲವ್ ಜಿಹಾದ್ ಹತ್ಯೆಗಳಾದ ಮೇಲೆ ನೀವು ಎಚ್ಚೆತ್ಕೊಳ್ತೀರಾ? ಎಷ್ಟು ಸಾರಿ ಹೇಳ್ತಾ ಇದ್ದರೂ ಕೂಡ ನೀವಿನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ನೀವು ಲವ್ ಮಾಡಿ ನಿಮ್ಮ ಪ್ರಾಣ ಬೀದಿಯಲ್ಲಿ ಕಳ್ಕೊಳ್ತೀರಿ. ಇದು ಬೇಕಾ ನಮಗೆ? ದಯವಿಟ್ಟು ನಿಮ್ಮ ತಂದೆ ತಾಯಿಯ ಮುಖವನ್ನು ನೋಡಿ, ನಿಮ್ಮ ಅಣ್ಣ ತಮ್ಮಂದರ ಮುಖವನ್ನು ನೋಡಿ, ನಿಮ್ಮ ಸಹೋದರ ಸಹೋದರಿಯರ ಮುಖವನ್ನು ನೋಡಿ ಲವ್ ಮಾಡಿ ಬೀದಿ ಹೆಣ ಆಗುವಂಥ ಕರ್ಮ ಯಾಕ್ರಿ? ನೋಡಿ, ಇವತ್ತು ಕೂಡ ಅಮಾನುಷವಾದಂಥ ಒಂದು ಕೊಲೆ ಆಗಿದೆ. ಹಿಂದೂ ಹೆಣ್ಮಗಳು, ಎಷ್ಟು ಆಸೆಗಳಿಟ್ಕೊಂಡು ಬೆಳೆದಿರುವಂಥ ಹೆಣ್ಮಗಳು, ಆ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದು ಸಾಕಿರ್ತಾರ್ರಿ ಆ ಹೆಣ್ಮಕ್ಳನ್ನ. ಆ ಹೆಣ್ಮಗಳು ಮುಸಲ್ಮಾನನನ್ನು ಮದುವೆ ಆಗಿ ನರಕ ನೋಡಿದ್ದಾಳೆ. ನೋಡಿ, ಇವತ್ತು ಬೆಂಗಳೂರಲ್ಲಿ ಅಮಾನುಷ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಇವತ್ತು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ BBMP ವ್ಯಾಪ್ತಿಯ ಕಸದ ಲಾರಿಯಲ್ಲಿ ಆ ಮಹಿಳೆ ಪುಷ್ಪ ಎನ್ನುವಂತಹ ಮಹಿಳೆಯ ಶವ ಪತ್ತೆ ಆಗುತ್ತೆ. ಪೊಲೀಸರು ಇದನ್ನು ನೋಡಿ, ಅರ್ಥ ಆಯ್ತಾ, ಎಂಥ ಭಯಾನಕ ಕೃತ್ಯ ಇದು. ಅದನ್ನು ಪ್ರಕರಣ ದಾಖಲಿಸ್ಕೊಳ್ತಾರೆ. ಮತ್ತು ಈ ಅಪರಿಚಿತ ಶವವಾಗಿದ್ದ ಇದನ್ನು ನೋಡಿ, ಇದು ಯಾರು ಅಂಥೇಳಿ, ಆ ಮಹಿಳೆ ಯಾರು ಅಂಥೇಳಿ ಗುರುತು ಸಿಗತ್ತೆ. ಹುಳಿಮಾವಿನ ನಿವಾಸಿಯಾಗಿರ್ತಕ್ಕಂಥ ಪುಷ್ಪ ಅಲಿಯಾಸ್ ಆಶಾ ಅಂತ ಗುರುತಿಸಲಾಗತ್ತೆ. ಮೂಲತಃ ಹಿಂದೂ ಧರ್ಮದವಳು ಪುಷ್ಪ. ನಮ್ಮ ಅಕ್ಕ, ನಮ್ಮ ತಂಗಿಗಳ್ರಿ ನೀವೆಲ್ಲ. ಹಿಂದೂ ಧರ್ಮದ ಪುಷ್ಪ ನಾಳೆ ದಿವಸ ಇನ್ನೊಬ್ಬರು ಆಗ್ಬೋದು. ಕೇವಲ ಕೆಲ ವರ್ಷಗಳ ಹಿಂದೆ ಮದುವೆ ಆಗಿದ್ದಂಥದ್ದು, ಮುಸ್ಲಿಮನನ್ನು ಮದುವೆ ಆಗಿದ್ಲು, ಪ್ರೀತಿಸಿ ಮದುವೆ ಆಗಿದ್ಲು. ಈಕೆ ಸುಮಾರು ದಿನ ಬಾಳಲಿಲ್ಲ ಗಂಡನ ಜೊತೆಯಲ್ಲಿ. ಪ್ರತಿನಿತ್ಯ ಜಗಳ, ಕಿರುಕುಳ, ಇನ್ನೊಂದು ಮತ್ತೊಂದು, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಇವ್ರ ಮಧ್ಯ ನೋಡಿ, ಇಲ್ಲಿ ಹೇಳ್ತಾರೆ, ಈ ಪೈಪೋಟಿಯ ನಡುವೆ ಮಹಿಳೆಯ ಭೀಕರ ಕೊಲೆ ಸಂಭವಿಸಿದೆ ಅಂಥೇಳಿ ಪೊಲೀಸರು ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಶವವನ್ನು ಬಿಸಾಡಿರೋ ರೀತಿ ನೋಡಿದ್ರೆ, ಆ ಕೊಲೆಯ ನಂತರ ಶವವನ್ನು ದ್ವಿಚಕ್ರ ವಾಹನದಲ್ಲಿ ತಂದು ಕಸದ ಲಾರಿಗೆ ಹಾಕೋಗಿದ್ದಾನೆ. ಇನ್ನೆಷ್ಟು ಹೇಯ ಕೃತ್ಯ ಇದು! ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಯಾವ ರೀತಿ ಹೆಣ್ಣುಮಕ್ಕಳ ರಕ್ಷಣೆ ಮಾಡ್ತಾ ಇದೆ? ಇದೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ನಮಗೆ? ಹಿಂದೂ ಹೆಣ್ಮಕ್ಳ ಹತ್ಯೆ, ಹಿಂದೂ ಹೆಣ್ಮಕ್ಳ ಜೀವಕ್ಕೆ ರಕ್ಷಣೆ ಇಲ್ವಾ? ಎಲ್ಲಿದೆ ನಮ್ಮ ಸರ್ಕಾರ, ನಮ್ಮ ಕಾನೂನಿನ ವ್ಯವಸ್ಥೆ? ಅದರಲ್ಲೂ ಆ ಪೊಲೀಸರು ಪಾಪ ಆ ಶವ ಇರೋ ಸ್ಥಿತಿ ನೋಡಿ ಎಷ್ಟು ವಿವಸ್ತ್ರಳಾಗಿದ್ಲು ಅಂದರೆ, ಮೈಮೇಲೆ ಬಟ್ಟೆ ಕೂಡ ಇರಲಿಲ್ಲ ಆಕೆ. ಅಂತಹ ಸ್ಥಿತಿಯಲ್ಲಿ ಆಕೆಯನ್ನು ನೋಡ್ತಾರೆ ಪೊಲೀಸರು. ಪಾಪ ಆ ಪೊಲೀಸರು ಆಕೆಯನ್ನು ನೋಡಿ ಅವಳನ್ನು ಗುರುತು ಹಚ್ಚಿ, ಪುಷ್ಪ ಅಂತ ಹೇಳಿ ಗುರುತು ಹಿಡಿದು, ಅವನು ಯಾರು ಇದ್ದ ಮುಸ್ಲಿಮ, ಅವನನ್ನು ಮೊಬೈಲ್ ಲೊಕೇಶನನ್ನು ವಿಶ್ಲೇಷಣೆ ಮಾಡಿ ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಶೀಘ್ರದಲ್ಲಿ ಆರೋಪಿಯನ್ನು ಬಂಧನ ಮಾಡುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ನಮ್ಮ ವಿಚಾರ ಇದಲ್ಲ. ಈ ಹಿಂದೂ ಹೆಣ್ಮಕ್ಕಳು ನೀವೇ ಮೇಲ್ಬಿದ್ದು ಹೋದರೆ ನಿಮ್ಮ ಸ್ಥಿತಿ ಬೀದಿ ಹೆಣನೇ. ಹಾಗಾಗಿ ಹೇಳ್ತಾ ಇದ್ದೇನೆ, ಇವತ್ತು ಯಾವ ಹಿಂದೂ ಹೆಣ್ಮಗಳು ಮುಸಲ್ಮಾನರ ಬಲೆಯಲ್ಲಿ ಬಿದ್ದಿದ್ದೀರಿ, ಮುಸಲ್ಮಾನರ ಯುವಕರ ಬಲೆಯಲ್ಲಿ ಬಿದ್ದಿದ್ದೀರಿ, ಪ್ರೀತಿ ಪ್ರೇಮ ಮೋಹ ಅಂತ ಅಂದ್ಕೊಂಡು ನಿಮ್ಮ ಪಾಡು, ನಿಮ್ಮ ಇದು ಬೀದಿ ಪಾಲೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ ಹಿಂದೂ ಹೆಣ್ಮಕ್ಳೇ. ಎಷ್ಟೆಷ್ಟು ಲವ್ ಜಿಹಾದ್ ಕಾರ್ಯಕ್ರಮಗಳು ನಡೀತಾ ಇದೆ, ಲವ್ ಜಿಹಾದ್ಗಳು ನಡೀತಾ ಇದೆ, ಕಣ್ಣು ಮುಂದೆ ನಡೀತಾ ಇದೆ. ಪ್ರೀತಿಸೋದು, ಮದುವೆ ಆಗೋದು, ಮಕ್ಕಳು ಹುಟ್ಟಿಸೋದು, ಮಕ್ಕಳಾದ ಮೇಲೆ ಮೋಹ ತೀರಿದ ಮೇಲೆ ಇನ್ನೊಂದು ಮದುವೆ ಆಗೋದು, ನಿಮ್ಮನ್ನು ಅರ್ಥ ಆಯ್ತಾ ಬೀದಿ ಹೆಣವಾಗಿ ಮಾಡೋದು, ಇದೇ ಗುರಿ. ಹಾಗಾಗಿ ದಯವಿಟ್ಟು ಎಚ್ಚರಗೊಳ್ಳಿ, ಇವತ್ತಿಗಾದರೂ ಎಚ್ಚರಗೊಳ್ಳಿ. ಇನ್ನೂ ಎಷ್ಟು ಪ್ರಕರಣಗಳಾದ ಮೇಲೆ ನೀವು ಎಚ್ಚೆತ್ಕೊಳ್ತೀರಾ? ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರಿದ್ದಾರ್ರಿ, ಅವರ ಭವಿಷ್ಯ ನೋಡಿ ನೀವು. ಒಂದು ಹೆಣ್ಮಗಳು ಹಿಂಗಾದರೆ ಏನಾಗತ್ತಾ ಸಂಸಾರ? ದಯವಿಟ್ಟು ನಿಮ್ಮಲ್ಲಿ ಕಾಲಿಗೆ ಬಿದ್ದು ಕೇಳ್ಕೊಳ್ತೇನಮ್ಮ ಹಿಂದೂ ಹೆಣ್ಮಕ್ಳೇ,
ಲವ್ ಜಿಹಾದಿಂದ ದಯವಿಟ್ಟು ದೂರ ಇರಿ. ಈ ಮುಸಲ್ಮಾನ ಹೆಣ್ಣು ಮಕ್ಕಳೇ ಇದಕ್ಕೆ ಬುನಾದಿ ಆಗ್ತಾ ಇದ್ದಾರೆ, ಅವರಿಂದ ದೂರ ಇರಿ. ಇದ್ದಾಗಲೇ ನಾವು ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದಮೇಲೆ ನಿಮಗೆ ಸತ್ತ ಮೇಲೆ ನ್ಯಾಯ ಕೂಡ ನಾವು ಕೊಡಿಸೋ ಸ್ಥಿತಿಲಿಲ್ಲ ನಮ್ಮ ಸರ್ಕಾರಗಳು. ನೀವು ಬೀದಿ ಹಣ ಆದಮೇಲೆ ಒಂದು ದಿವಸ ನಿಮ್ಮ ಫೋಟೋ ಇಟ್ಕೊಂಡು ಕ್ಯಾಂಡಲ್ ಅಂಟಿಸಿ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಮಾತ್ರ ಸೀಮಿತ ಆಗಿದ್ದೀವಿ ಇವತ್ತು. ಹಾಗಾಗಿ ದಯವಿಟ್ಟು ಎಚ್ಚರಗೊಳ್ಳಿ. ಇನ್ನೆಷ್ಟು ಬಲಿಬೇಕು ಈ ಸರ್ಕಾರವಾದರೂ, ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಇಂಥ ಆಗ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಇವನ್ನ ತಡಿಬೇಕು, ಇದಕ್ಕೆ ನ್ಯಾಯ ಒದಗಿಸಬೇಕು. ಇನ್ನು ಮುಂದೆ ಈ ಥರ ಆಗದಿರ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರಬೇಕು.